ಊರಾಗ ನಾನು ಒಬ್ಬಾಕಿ ಕಾಲೇಜ್ಗೆ ಹೋಗೋದು. ಅಯ್ಯೋ ನಾ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಅಂತಿದ್ರು, ಅಯ್ಯಯ್ಯೋ ಈಕಿನೆಲ್ಲ ಸಾಲಿ ಕಳಿಸ್ತಾರ ಮುಂದೆ ಏನಾಗತ್ತೆ ಏನು ಕತಿನ ಏನು ಓದಿ ಬಕ್ಬರ್ಲೆ ಬೀಳ್ತಾಳ, ಅಯ್ಯಯ್ಯ ಪ್ರೀತಿ ಮಾಡ್ಕೊಂಡು ಓಡ್ ಹೊಕ್ಕಳ ಹಿಂಗೆಲ್ಲ ಅಂತಿದ್ರವ. ನಮ್ಮ ಕಾಲಾಗ ಹಂಗತಿ ಇತ್ತು. ಏನೋ ತಗೊಳಕ್ ಬಂದೆ ನೆನಪ ಹರಿದ್ ನೋಡು. ಹಿತ್ತಾಳಿ ಸೌಟು ಇಲ್ಲ ಐತೆ ನೋಡು. ಇವತ್ತ ಚಕ್ಲಿ ಮಾಡ್ಕೊಡ್ತೀನಂತ ಹೇಳಿದೆಲ್ಲ, ಶೇಂಗಾ ಚಕ್ಲಿ ತಿಂತೀನಕ್ಕ ಮಾಡ್ಕೊಡಂತೆ. ಅಕ್ಕ ಅಯ್ಯ ಕಾಲು ಅನ್ಸಕತ್ತವನ ಅದಕ್ಕೆ ಕುಂತೀನಿ ತಳಗ. ಇಲ್ಲಕ್ಕ ನನಗೆ ಯಾಕನ 2 ದಿನದ ಗೊತ್ತಾಯ್ತು, ಕಾಲು ಬಯಕತ್ತವು, ಬರೀ ಚಕ್ಕರ್ ಬಂದಂಗೆ ಆಗತ್ತತಿ. ಹೌದಾ? ಅಲ್ಲ ನನ್ನ ಹತ್ರ ಹೇಳ್ಬೇಕು, ಅತ್ತಿಯರ ಹತ್ರ ಹೇಳ್ಬೇಕು. ಇವತ್ತಂಕ್ರು ಭಾಳ ತ್ರಾಸ ಆಗತ್ತಕ್ಕ. ಎಲ್ಲೇ ಬಿ ಪಿ ಹೆಚ್ಚಾಗೈತಿ ನಿಕ್ಕಿಗೆ. ನನಗೆ ಯಾಕೆ ತ್ರಾಸ ಆಗ್ತೈತಕ್ಕ, ತಡ್ಕೊಳಕ್ಕಾಗವಲ್ದು, ಎದ್ದು ನಿಂದ್ರಕ್ಕಾಗವಲ್ದು. ಬಿ ಪಿ ಹೆಚ್ಚಾಗಂಗೈತಿ. ಮೊದಲೇಕಿನ ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕ. ಅಕ್ಕ ಅಕ್ಕ ಕರೆಕ್ಟ್ ಟೈಮ್ ಶೀಲಾನು ಬಂದ್ತಡಿ. ಆಕೆಗೆ ಗೊತ್ತಾಗುತ್ತೆ, ಆಕೆ ನರ್ಸ್ ಬೇರೆ ಅದಾಳ. ಏ ಬಾರ ಶೀಲಾ ಇಲ್ಲೇ. ಅಕ್ಕ ನಾ ಡ್ಯೂಟಿಗೆ ಹೋಗ್ಬೇಕು ಅಕ್ಕ. ಅಕ್ಕ ನಾನೇನು ಹೇಳಿದ್ನಲ್ಲ ಅದನ್ನ ಸ್ವಲ್ಪ ಕೊಡ್ಬಾ ನನಗೆ, ಹೊತ್ತಾಗಿತ್ತು ಬಾ ಅಕ್ಕ ಹೋಗ್ತೀನಿ. ಏ ಒಳಗರ ಬಾ ಇಲ್ಲೇ, ಒಂದಿಟ್ಟು ಅರ್ಜೆಂಟ್ ಕೆಲಸ ಐತಿ ಬಾ ಇಲ್ಲಿ ಒಳಗೆ. ಹೇಳಕ್ಕ. ನಮ್ಮ ರಶ್ಮಿಗೆ ಯಾಕೆ ಭಾಳ ತ್ರಾಸ ಆಗತ್ತಂತ, ಕಾಲೂ ದಪ್ಪ ಭಾಳ ಆಗ್ಯಾವಕ್ಕಿವು, ತಲೆ ತಿರ್ಗಕತ್ತಂತ, ಚಕ್ಕರ್ ಬರಾಕತ್ತಂತ, ಸ್ವಲ್ಪ ನೋಡ್ಯಾರ ನೋಡ. ಹೌದಾ ರಶ್ಮಿ ಅಕ್ಕ? ನನ್ನ ಹತ್ರ ಏನು ಹೇಳೇ ಇಲ್ಲ ನೀನು. ನನ್ನ ಹತ್ರನೂ ಏನೂ ಹೇಳಿಲ್ಲ. ಬಿ ಪಿ ಚೆಕ್ ಮಾಡೋದಿಲ್ಲ ನನ್ನ ಹತ್ರ. ಅಕ್ಕ ಅಕ್ಕನ ಸ್ಥಿತಿ ನೋಡಿದ್ರೆ ನನಗೆ ಯಾಕೋ ಸಂಶಯ ಬರಾಕತ್ತೈತಿ, ಬಿ ಪಿ ಹೆಚ್ಚಾದಂಗೆ ಐತಕ್ಕ. ಮಕನೂ ಭಾಳ ಊದ್ಕೊಂಡೈತಿ ಅಕ್ಕಂದು. ಸುಮ್ಮನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರ್ಸೋದು ಬೇಷಿ. ಯಾಕಂದ್ರೆ ಹಂಗೆ ಇದ್ದಕ್ಕೆಲ್ಲ ಪ್ರೆಗ್ನೆಂಟ್ ಬೇರೆ ಅಕ್ಕ, ಸುಮ್ಮನೆ ಕರ್ಕೊಂಡು ಹೋಗೋದು ಬೇಷಕ್ಕ. ಅಯ್ಯೋ ದೇವ್ರಿ ಏನು ಮಾಡ್ಲವ, ನಾನು ಒಬ್ಬೇಕಿದ್ದೀನಿ ಮನ್ಯಾಗ, ಅತ್ತಿನೂ ಇಲ್ಲ, ಇವರು ಇಬ್ಬರು ಇಲ್ಲ. ಅತ್ತಿ ಇಲ್ಲುಗಳ ಅವ್ರು ಯಾರೋ ಸಂಬಂಧಿಕರಂತವ, ನನಗೂ ಗೊತ್ತಿಲ್ಲ. ಅವ್ರೇನೋ ಕಟ್ಟಾಗ್ಯಾರಂತ ಮಾತಾಡ್ಸೋಕೆ ಅಂತ ಮುಂಜಾನೆ ಹೊತ್ತ ಕಾರ್ ತೊಗೊಂಡು ಹೋಗ್ಯಾರ ಅವರು. ಅಕ್ಕನ ಸ್ಥಿತಿ ನೋಡಿದ್ರೆ ಭಾಳ ಗಂಭೀರ ಅನ್ಸತ್ತೆ ಅಕ್ಕ. ಬಿಡೋದು ಬಿಟ್ಟಿಕ್ಕಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹೌದಾ? ಏನು ಮಾಡ್ಲವ ನಾನು, ಲೇಡಿ ಡಾಕ್ಟರ್ ಭಾರಿ ಚಲೋ ಅದಾರ, ನಾನು ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಕ್ಕ. ತಡಿವಾ ಇವ್ರಿಗೆ ಫೋನಾರ ಹಚ್ತೀನಿ. ನನಗೇನೂ ಆಗಂಗಿಲ್ಲ ಹೌದಿಲ್ಲ, ನನ್ನ ಮಗುಗೆ ಏನೂ ತೊಂದರೆ ಆಗಂಗಿಲ್ಲ ಹೌದಿಲ್ಲ. ಅಕ್ಕ ಹೆದರಕ್ಕೆ ಹೋಗ್ಬೇಡ. ಆದ್ರೆ ಇಷ್ಟು ದಿನ ಹೆಂಗೆ ಸುಮ್ಮಿದ್ದಿ? ಅಲ್ಲ ಇಲ್ಲೇ ಮನೆ ಎದುರುಗಡೆನೇ ಇದೀನಿ, ಹಿಂಗಾಗೈತಿ ಅಂತೇಳಿ ಒಂದು ಸ್ವಲ್ಪ ನನಗಾರು ತೋರಿಸ್ಬೇಕು ನೀನು. ಹಿಂಗೆಲ್ಲ ಹೆಂಗೆ ನೆಗ್ಲೆಕ್ಟ್ ಮಾಡ್ತೀಯ ಅಕ್ಕ ನೀನು? ನೋಡಿ ಕಾಲೆಲ್ಲ ಎಷ್ಟು ಊದ್ಕೊಂಡು, ಮಕ್ಕಂಕರು ಎಷ್ಟು ಇದಾಗೈತಿ. ಅಲ್ಲ ನನ್ನ ಹತ್ರ ಒಂದು ಮಾತ್ರ ಹೇಳಬೇಕು, ಮನ್ಯಾಗ ಯಾರಿಗಾರು ಹೇಳಬೇಕು. ಮನ್ಯಾಗ ಯಾರ ಮುಂದೂ ಏನೂ ಹೇಳಿಲ್ಲ ನಾನು. ಏನು ಇಟಕ ಆಟಕ ಚಟಿಗೆ ಮುಟ್ಟಿಗೆ ಏನು ಹೇಳೋದು ಬಿಡ ಅಂತ ಸುಮ್ಬಿಟ್ಟೆ. ನಾನೇ ನನ್ನ ಹತ್ರ ಹೇಳ್ಕೊಬೇಕಿತ್ತು, ಇಲ್ಲ ಅಕ್ಕನ ಹತ್ರ ಹೇಳಬೇಕು. ಅಯ್ಯೋ ಒಟ್ಟದು ನಾಟ್ ರೀಚಬಲ್. ಯಾರ್ದು ಫೋನ್ ಹೋಗವಲ್ದು, ಅಂಕರು ಕೈಕಾಲ ಆಡವಲ್ದವ, ಹೆಂಗೆ ಮಾಡೋದು ಈಗ? ಅಕ್ಕ ಹೆದರಕ್ಕೆ ಹೋಗ್ಬೇಡ. ನಾನು ನಮ್ಮ ಆಂಬುಲೆನ್ಸಿಗೆ ಕಾಲ್ ಮಾಡ್ತೀನಿ. ಒಂದು 10ರಿಂದ 15 ನಿಮಿಷ ಆಗುತ್ತೆ ಇಲ್ಲಿ ಬರೋಕೆ. ಅಕ್ಕನ ಕರ್ಕೊಂಡು ಹೋಗ್ಬಿಡೋಣ. ಸರಿ ಆಯ್ತು, ಹಂಗಾರೆ ಆಂಬುಲೆನ್ಸಿಗೆ ಕಾಲ್ ಮಾಡಿ ನೀನು. ಹೆದರಕ್ಕೆ ಹೋಗ್ಬೇಡ್ರ, ಕೈಗೇನೂ ಆಗಂಗಿಲ್ಲ. ರಶ್ಮಿ ಮೊದಲೇ ಒಂದು ಮಾತ್ರ ಹೇಳ್ಬೇಕಿಲ್ಲ ನೀನು. ಅಯ್ಯೋ ಚಟಿಗೆ ಮುಟ್ಟಿಗೆ ಏನು ಹೇಳೋದಂತ ಬಿಟ್ಟು ಬಿಡಾಕ. ಅಪ್ಪ ದೇವ್ರೆ, ಅಯ್ಯೋ ರೊಕ್ಕ ಬೇರೆ ಇಲ್ಲ ಮನ್ಯಾಗ, ಏನು ಮಾಡಲಿ ನಾನು? ಬರೀ ಕೈಲಿ ಕರ್ಕೊಂಡು ಹೋಗೋಕ್ಕಾಗತ್ತಾ? ಏನು ಮಾಡಲಿ ರೊಕ್ಕಕ್ಕೆ? ಇವ್ರ ಯಾರು ಫೋನ್ ಎತ್ತವಲ್ರು, ಮನ್ಯಾಗ ಬೇರೆ ರೊಕ್ಕಿಲ್ಲ, ಏನು ಮಾಡಬೇಕು? ಅಯ್ಯೋ ದೇವ್ರೆ, ಯಾರನ್ನ ಕೇಳಿ? ಕನಿಷ್ಠ ಪಕ್ಷ ಒಂದು 20-25 ಸಾವಿರ ರೂಪಾಯಿನಾರ ಬೇಕು. ಮತ್ತಿಕ್ಕಿದ ಡೆಲಿವರಿದು ಮಾಡ್ತೀನಿ ಅಂದ್ರೆ ಏನು ಮಾಡಲಿ? ಅಕ್ಕ ಆಂಬುಲೆನ್ಸಿಗೆ ಫೋನ್ ಮಾಡಿದೆ ಅಕ್ಕ, ಇನ್ನೊಂದು 20 ನಿಮಿಷನೇ ಬರ್ತಾರಂತಕ್ಕ. ಇಂಥ ಸ್ಥಿತಿಯಾಗ ಹಂಗೆ ಹೋಗೋಕ್ಕಾಗತ್ತಾ ಬರೀ ಕೈಲೇ ಹಾಸ್ಪಿಟ್ಲಿಗೆ? ನಿನ್ನ ಹತ್ರ ರೊಕ್ಕದವು ಇದ್ರೆ ಕೊಡು, ನಮ್ಮ ಮನೆಯವ್ರು ಬಂದಿಂದ ಇಸ್ಕೊಡ್ತೀನಂತ. ಅದು ಅಕ್ಕ, ನಮ್ಮ ಮನೆಯವ್ರು ಹೆಂಗದಾರಂತ ನಿನಗೆ ಗೊತ್ತೈತಲ್ಲ, ನನ್ನ ಸ್ಯಾಲ್ರಿ ಬರೋಣ ಕಸ್ಕೊಂಡ್ಬಿಡ್ತಾರೆ. ಅದೆಲ್ಲ ನಿನಗೆ ಗೊತ್ತಿದ್ದಿದ್ದು ಮಾತೈತಿ. ನನ್ನ ಹತ್ರ ಇದ್ರೆ ರೊಕ್ಕ ಬರ್ಬೇಕಕ್ಕ. ಈಗೇನು ಮಾಡಲಿ ನಾನು? ನಮ್ಮ ಮನ್ಯಾಗೂ ಈಗ ಮನ್ಯಾಗ ಕ್ಯಾಶ್ ಇಲ್ಲ ಅಕ್ಕ. ನಾ ಹೆಂಗಾದ್ರೂ ಅಲ್ಲೇ ವರ್ಕ್ ಮಾಡ್ತೀನಿಲ್ಲ ಹಾಸ್ಪಿಟ್ಲ್ನಾಗ, ನಾ ಎಲ್ಲ ಹೇಳ್ತೀನಂತ. ಈಗ ಮೊದ್ಲೇಕ್ಕೆ ಹೋಗೋಣ ನಡಿ. ಸರಿ ಅಕ್ಕ, ಆಂಬುಲೆನ್ಸ್ ಬಂದಂಗಾತ, ನಡಿ ಕರ್ಕೊಂಡು ಹೋಗೋಣ. ನೀನು ಕರ್ಕೊಂಡು ಹೋಗು, ನಾ ಪಾಪನ ಎತ್ಕೊಂಡ್ಬರ್ತೀನಿ. ಯಾವಾಗ ಬಂದ್ರೆ ಕೆಲಸನ ಮಾಡ್ತಿರ್ತಿ ಇಲ್ಬೇ? ಮನ್ಯಾಗ ಎಷ್ಟು ದಗದಿರ್ತಾವ ಬಿಡಪ್ಪ ಅರವ, ಮತ್ತು ದಗದ ಮಾಡೋದವ ಹೆಣ್ಮಕ್ಳು ಏನು ಕುಂತು ತಿನ್ನಕ್ಕಾಗತ್ತಾ? ಬೇ ವಯಸ್ಸಾದಂಗೆ ಅತಿ ಕೆಲಸ ಮಾಡಬಾರ್ದು ಬೇ. ಮುಂದೆ ಇನ್ನೂ ಅಷ್ಟು ವಯಸ್ಸಾಗಿಂದ ಭಾಳ ತ್ರಾಸಕತ್ ನಿನಗೆ. ಏನು ಈ ನಮ್ಮನೆ ದುಡಿದ್ರೆ ಹೆಂಗೆ ಬೇ? ನನಗೆ ಕೆಲಸ ಮಾಡ್ಲಾರ್ದ ಇದ್ನಂದ್ರೆ ಬೇಷ್ ಆಗಂಗಿಲ್ಲ, ನನಗೆ ಹೊಟ್ಟಿನ ಹಸಂಗಿಲ್ಲ ಕೆಲಸ ಮಾಡ್ಲಿಕ್ಕಂದ್ರೆ. ಬೇಷಾಗಿ ತಗೋರವ. ಅದೇ ಬೇ ಸಹಿ ಮಾಡಿಸಿದ್ನ ನಾನು? ಮಾಡ್ಸೇನ. ಅಲ್ಲಿ ಟೇಬಲ್ ಮ್ಯಾಗ ಇಟ್ಟ ನೋಡಿ ತಂಗಿ, ಚಲೋ ಆತವ. ನೀನಂತ ನಾನು ಅಂತ ಅನ್ಕೊಂಡಿದ್ದೆ. ಅವೇನಂತೇನ ಮಾಡಿಸ್ಕೊಡ್ಲಾರ್ದಪ್ಪ ಅದ ಹಾಡ್ಯಾನ. ಯಾಕೆ ಬೇ ನೀನು ನಿದ್ದೆ ಸರಿ ಮಾಡಿಲ್ಲನ? ಕಣ್ಣು ಯಾಕೆ ದಪ್ಪಾಗ್ಯಾವಲ್ ಬೇವ? ನಿನ್ನೆ ಬೆಳ್ಳ ಬೆಳತನ ಕೆಟ್ಟ ಕನಸವ, ಚಂದ ನಿದ್ದಿನ ಹತ್ತಲಿಲ್ಲ. ನಿನ್ನೆ ಮಳಿಗೆ ಯವ್ವ ಇದು ಟಿ ಸಿ ಟಬ್ ಅಂತ ಸುಟ್ಟು ಬಿಟ್ಟತಿ. ಇದನ್ನ ಅದೇನವ ಅದು ಚಾರ್ಜ್ ಇಲ್ಲ ಫೋನ್ಯಾಗ. ಒಂದಿಟ ನೀನ ಫೋನ್ ಹಚ್ಚಿರ ಕೊಡ್ಬೇ ಮಾತಾಡ್ತೀನಿ. ಏನೂ ಆಗಿರಂಗಿಲ್ಲ, ಆರಾಮ ಇರ್ತಾವ ತಗೋ. ಇನ್ನೂ ಹಾಕಿದ್ದ ಡೆಲಿವರಿ ಡೇಟ್ ಇನ್ನೂ ಲೇಟ್ ಐತಲ್ವಿ, ಇನ್ನೂ 15 ದಿನ ಐತಿ. ಇರುವಂದಕ್ಕ ಒಂದಿಟ್ಟು ಫೋನ್ ಹಚ್ಚಿಕೊಡು ಮಾತಾಡ್ತೀನಿ. ಅವಿ ಏನಂದ್ರೆ ಡಾಕ್ಟರ್?
ಅಕ್ಕ ಅದು ರಶ್ಮಿ ಅಕ್ಕಗೆ ಬಿ ಪಿ ಹೈ ಭಾಳ ಆಗೈತಿ. ಎನಿ ಕಂಡೀಷನ್ ಈಗ ಸಿಜರಿನ್ ಮಾಡಿ ಕೂಸ್ ತೆಗಿಬೇಕನ್ನಕತ್ತಾರ. ಹೌದಾ? ಪಾಪುಗ ಮಗು ಏನು ತೊಂದರೆ ಇಲ್ಲ ಹೋದಿಲ್ಲ? ತೊಂದರೆ ಏನಿಲ್ಲಕ್ಕ, ಆದ್ರೆ ಹೆಂಗೆ ಲೇಟ್ ಆಗುತ್ತೆ ಹಂಗಂಗೆ ತೊಂದರೆ ಆಗುತ್ತೆ ಅಂತ ಅನ್ನಕತ್ತಾರ. ಈಗ ಎನಿ ಕಂಡೀಷನ್ ಸಿಜರಿನ್ ಮಾಡಿಸ್ಲೇಬೇಕು. ಫೋನ್ ಹಚ್ಚಿದ್ರೆ ಫೋನ್ ಹೋಗವಲ್ದವ. ನಾ ಏನು ಮಾಡ್ಬೇಕಂತ ಗೊತ್ತಾಗವಲ್ಲ ನನಗೊಂದು ತಿಳಿಯವಲ್ದವ. ಏನು ಮಾಡಲಿ ನಾನು? ಅಕ್ಕ ಇಂಥ ಪರಿಸ್ಥಿತಿಯಾಗಿ ಏನೂ ಮಾಡೋಕ್ಕಾಗಂಗಿಲ್ಲ. ನೀನು ಹೆಂಗಾರ ಮಾಡಿ ಒಂದು 25,000 ರೂಪಾಯಿ ಅಡ್ಜಸ್ಟ್ ಮಾಡಕ್ಕೆ. ಅಯ್ಯೋ ಹೆಂಗೆ ಅಡ್ಜಸ್ಟ್ ಮಾಡಲಿವ ನಾನು? ಅಯ್ಯೋ ದೇವ್ರಿ, ನಾನು ಏನು ಮಾಡಲಿ? ಸರಿ, ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ನಾನು. ನಮ್ಮ ರಶ್ಮಿಗೆ ಮಗುಗೆ ಏನೂ ಆಗ್ಬಾರ್ದು ನೋಡುವ. ಏನೂ ಆಗಂಗಿಲ್ಲ ತಗೋಕ. ಆದಷ್ಟು ಲಗು ದುಡ್ಡಿನ ವ್ಯವಸ್ಥೆ ಮಾಡು. ನಾ ಡಾಕ್ಟ್ರಿಗೆಲ್ಲ ಹೇಳ್ಕೊತೀನಿ. ಸರಿ. ಏನು ಮಾಡಲಿ ರೊಕ್ಕಕ್ಕೆ? ಏನು ಮಾಡಲಿ ನಾನು? ಇದು ಕೈಯಾಗ 2 ಬಳಿ ಅದಾವ. ಇವನ್ನ ಯಾವ್ದಾರ ಇಲ್ಲೇ ಜ್ಯುವೆಲ್ಲರಿ ಶಾಪ್ನ್ಯಾಗ ಒತ್ತಿಟ್ಟು ರೊಕ್ಕ ತೊಗೊಂಬರ್ತೀನಿ. ಇವರು ಫೋನ್ ಹಚ್ಚಿದ್ರೆ ಇವ್ರು ಯಾರಿಗೂ ಫೋನ ರೀಚ್ ಆಗವಲ್ದು. ಏನು ಮಾಡಲಿ ನಾನು? ಅಯ್ಯೋ, ನನಗೂ ತಲೆಗೆ ಹೊಳಿಲೇ ಇಲ್ಲ. ಆಂಟಿಯರಿಗೆ ಫೋನ್ ಹಚ್ತೀನಿ. ಹೌದು, ಆದ್ರೆ ಅವ್ರು ರೊಕ್ಕ ತೊಗೊಂಡು ಬರೋ ಹೊತ್ತಿಗೆ ಇಲ್ಲೆಲ್ಲ ಇದಾಗಿರುತ್ತೆ, ಲೇಟ್ ಭಾಳ ಆಗುತ್ತೆ. ಬೇಡ, ನಾನು ಆಂಟಿಯರಿಗೆ ಫೋನ್ ಹಚ್ತೀನಿ, ನೀವು ಬರ್ರಿ ಅಂತೇಳಿ ಇಲ್ಲೇ ನಾನು ಬಂಗಾರ ಬಳಿ ಒತ್ತಿ ಇಟ್ಟು ರೊಕ್ಕ ತಂದು ಕೊಡ್ತೀನಿ. ರಶ್ಮಿದು ಫೋನ್ ರಿಂಗ್ ಆಗುತ್ತೆ, ಎತ್ತವಳ್ಳ. ಆಕೆ ಗಂಡನ ಫೋನ್ ಹಚ್ವಿ, ಆಕೆ ಗತಿಗೆ ಹಚ್ಚ. ಆಕೆ ಗಂಡನ ಫೋನಿಗೆ ಹೋಗೋವಲ್ದು ಫೋನ್, ಅವ್ರ ಅತ್ತಿಗೂ ಹೋಗೋವಲ್ದು. ಇವ ಯಾಕೆ ನನಗೆ ಸಮಾಧಾನ ಆಗವಲ್ದವ. ಹೊಟ್ಯಾಗ ಒಂಥರ ಸಂಕಟ ಆದಂಗೆ ಆಗತ್ತತಿ. ಅವ್ರನ್ನೆಗೆ ನೀ ಫೋನ್ ಹಚ್ಚು ತಡಿ. ಅಯ್ಯೋ ಪಾರವಲ್ಲ. ಹಲೋ. ಅಯ್ಯೋ ಮಾತಾಡ್ಬಿ. ಹಲೋ ತಂಗಿ, ನಾನಿವ ತಂಗಿ. ಆರಾಮದಿರೆ? ರಶ್ಮಿ ಫೋನ್ ಹಚ್ಚಿ ನೀವು ಫೋನ ತೆಗಿಲಿಲ್ಲ. ರಶ್ಮಿ ಆರಾಮದಲ್ಲ? ಆಂಟಿಯರದು ನಾನು ನಿಮಗೆ ಫೋನ್ ಹಚ್ಬೇಕಂತ ಮಾಡಿದ್ದೇನೆ ರೀ. ಅಷ್ಟು ತಂದ್ರೊಳಗೆ ನೀವು ಫೋನ್ ಹಚ್ಚಿದ್ರಿ ನೋಡ್ರಿ. ಯಾಕವ್ವ, ಏನಾತ? ನಮ್ಮ ರಶ್ಮಿ ಆರಾಮದಾಳ ಇಲ್ಲ? ನೀ ಗಾಬರಿ ಆಗ್ಬಿಡ್ಬಿ, ಏನೂ ಆಗಿರಂಗಿಲ್ಲ. ಆಂಟಿ ಅದು ಮನ್ಯಾಗಂಕರು ಯಾರೂ ಇಲ್ಲರಿ. ಅವರು ನಮ್ಮ ಸಂಬಂಧಿಕರು ಒಬ್ಬರು ಹುಷಾರಿಲ್ಲ, ಅಲ್ಲಿ ಮಾತಾಡ್ಸಕ್ಕೆ ಹೋಗ್ಯಾರ್ರಿ. 3 ಮಂದಿ ಮನ್ಯಾಗ ನಾನು ರಶ್ಮಿ ಇಬ್ಬರೇ ಇದ್ದೀವ್ರಿ. ಏಕದಮ್ಕ ಬಿ ಪಿ ಅದು ಹೆಚ್ಚಾಯ್ತು ರೀ. ನಮ್ಮನೆ ಮಗ್ಲ ನರ್ಸ್ ಅದಾಳ್ರಿ ಒಬ್ಬಾಕಿ, ಆಕಿನ ಕರ್ಕೊಂಡು ದವಾಖಾನೆಗೆ ಕರ್ಕೊಂಬಂದಿನಿ ರೀ. ಅಯ್ಯೋ ಶಿವನ, ನನ್ನ ಮಗಳಿಗೆ ಏನಾಯ್ತು ಯವ್ವ? ಆಂಟಿ ಅದು ಗಾಬರಿ ಆಗ್ಬೇಡ್ರಿ, ಅವ್ರು ಸಿಜರಿನ್ ಮಾಡ್ತಾರಂತ್ರಿ. ಅಯ್ಯೋ ಶಿವನ, ನಾ ಬಡ್ಕೊಂಡೆ ಇತ್ತಾಗ ಬಂದ್ಬಿಡಯ್ಯವ್ವ ಅಂತೇಳಿ ನನ್ನ ಮಾತು ಹೊಟ್ಟೆ ಕೇಳಿಲ್ಲ ನೋಡಿಕಿ. ಏನಾಗತ್ತ ಏನು ಕತ್ತಿನ? ಆಂಟಿ ಅದು ಗಾಬರಿ ಏನಾಗಬೇಡ್ರಿ, ನೀವು ಬಂದ್ರೆ ಬೇಷಾಕತ್ತೀನಿ. ನನಗೆ ಒಬ್ಬಾಕಿಗೆ ಧೈರ್ಯ ಸಾಲವಲ್ದು, ನೀವು ಬರ್ರಿ ಆಂಟಿ. ಬರ್ತೀನಿ. ಏಟು ಹೇಳಿದೆ ನಾನು, ತವ್ರ ಮನೆಯಾರ ಆದಂಗೆ ಯಾರೂ ಆಗಂಗಿಲ್ಲ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತಾವ ಇವು. ಬೀ ಇನ್ನೂ ಫೋನ್ ಆಗದಾಳೆ ಯಾಕೆ? ಅಕ್ಕ ಹಂಗೆ ಮಾತಾಡಿದ್ರೆ ಎದಕ್ಕೆ ಬಂತು? ಆಂಟಿ ಇನ್ನೂ ಆಗಂಗಿಲ್ಲ ರೀ, ನೀವು ಸಮಾಧಾನ ಮಾಡ್ಕೊರಿ. ಏನು ಬೇ ಹಂಗತಿ ಮಾತಾಡಿದ್ರೆ ಎದಕ್ಕೆ ಬಂತು? ಪಾಪಕ್ಕೆ ಅಕ್ಕ ಏನು ತಿಳ್ಕೊಳಕಿಲ್ಲ? ಏನು ತಿಳ್ಕೊಳಕ್ಕೆ ಏನೈತಿ? ಆಕೆ ಗಂಡಗೇನು ಕಬ್ರು ಬೇಡನ? ಅವ್ರ ಅತ್ತಿಗೆ ಕಬ್ರು ಬೇಡನ? ಒಡ್ಲಿದ್ದಕ್ಕಿನ್ನ ಬಿಟ್ಟು ಹೆಂಗೆ ಹೋಗಿದ್ದಾರೆ ಅವರು? ಮನೆಯಾಗ ಒಟ್ಟರು ಹೋಗ್ಯಾರ. ಈಗ ಗಂಡು ಮಕ್ಕಳು ಯಾರೂ ಇಲ್ಲ, ಅವ್ರ ಅತ್ತಿನೂ ಇಲ್ಲ. ಅವ್ರನ್ನೇಗೇನು ಬೇಕಿದಾಳ ದವಾಖಾನೆ ಸೇಜ ಅಂತ ಏನು ಕಿನ್ನರಾದ್ರ ಕತಿ ಹಂಗ? ನಾ ಅದಕ್ಕೆ ಬಡ್ಕೊಂಡೆ ಹುಚ್ಚಿದ್ದಂಗೆ ಐತಿ ನಮ್ಮ ಹುಡುಗಿ. ಬ್ಯಾಡ ತಂಗಿ ಬಂದು ಬಿಡಿಟ್ಟಾಗ ಅಂದ್ರೆ ನನ್ನ ಮಾತು ಎಲ್ಲಿ ಕೇಳ್ತಾಳ? ಈಗ ಏನಾತಂತ ಇಷ್ಟೊಂದು ಯಜಮಾಯಿ ಬಿಡ್ಕೊಂತೀವಿ ಇವ? ಏನೂ ಆಗಿಲ್ಲ. ಹೇಳಲಿಲ್ಲ ಕಿ ಅಕ್ಕ ಸಿಜರಿನ್ ಮಾಡ್ತಾರಂತ ಅಂತ ಹೇಳಲಿಲ್ಲ. ಏನು ಬೇವ ಕಡ್ಡಿ ಹೋಗಿ ಗುಡ್ಡ ಮಾಡ್ತೀನಿ ನೋಡು. ನನ್ನ ಸಂಕಟ ನನಗೆ ಗೊತ್ತು. ಯವ್ವ ನನ್ನ ಮಗಳು ಹೆಂಗದಾಳ ಏನ? ಇದು ನಿಮ್ಮ ಅಪ್ಪ ದಿನಕ್ಕೆ ಒಂದೊಂದು ಊರು ತಿರ್ಗಾಡ್ದಿರ್ತತಿ. ಇದಕ್ಕೆ ಇವತ್ತ ಒಂದು ಯಾವ್ದೋ ಹಿರಿತನ ಬಂತು ಅಂತ ಹೋತು. ಏನು ಮಾಡಲಿ ಇವ ನಾನು? ಈಗ ನಿಮ್ಮ ಅಮ್ಮ ನೋಡಿದ್ರ ಅದು ಯಾರೋ ಬರ್ತಾರಂತ ಆತಾಗ ಹೋದ್ಲು. ಈಗ ನಿಮ್ಮ ಚಿಗವನ ಕಾಲು ಹಿಡ್ಕೊಂಡವಂತೇಳಿ ಆಕೆ ದವಾಖಾನೆ ಓಡಿ ಹೋಗ್ಯಾಳ. ಏನು ಮಾಡಲಿ ಇವ ನಾನು? ಇದು ನಿಮ್ಮ ಅಣ್ಣರ. ಅಯ್ಯೋ ಇದು ಏನು ಕೇಳೋದಲ್ಲ. ಏನು ಮಾಡಲಿ, ಹೆಂಗೆ ಹೋಗ್ಲಿ ನಾನು? ಯಾವ ಸಮಾಧಾನ ಮಾಡ್ಕೊ. ನಾನು ನಿನ್ನ ಕೂಡ ಬರ್ತೀನಿ. ನಡಿ ಹೋಗುನು. ನಡಿಯವ್ವ ಹೋಗುನು. ಏನಾಗತ್ತ ಏನು ಕತ್ತಿನ? ಅಯ್ಯೋ ದೇವ್ರ, ನಾ ಬಡ್ಕೊಂಡೆ ಯವ್ವ. ರಶ್ಮಿ ಬ್ಯಾಡಲೇ, ತವ್ರ ಮನೆಯಾರ ಆದಂಗ ಆಗಂಗಿಲ್ಲ, ಗಂಡನ ಮನೆಯಾರು ಅಂತ ಹೇಳಿ ನೋಡವ್ವ. ನನ್ನ ಮಾತು ಎಲ್ಲಿ ಕೇಳ್ತತಿ? ಏನು ಬಿ ಹಿಂಗತಿ ಮಾತಾಡಿದ್ರೆ ನಿನ್ಗೆ ಸರಿ ಅನಿಸ್ತತನ? ಅವ್ರೇನು ಬೇಕಂತ ಮಾಡ್ಯಾರನ? ಆಕಿನ ಅಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ದಕ್ಕೆ ಆಕಿ ತವ್ರ ಮನೆ ಬರಕ್ಕೆ ಒಲ್ಲೆಂದ್ಲ ರಶ್ಮಿ. ಹಿಂಗೆಲ್ಲ ಮಾತಾಡ್ಬಾರ್ದೇವ, ಸರಿ ಅಲ್ಲದು.